ಸೋರುತಿಹುದು ಮಂದಿರ. ಅಯ್ಯೋ ರಾಮ ರಾಮ, ಮರ್ಯಾದ ಪುರುಷೋತ್ತಮ. ಶ್ರೀರಾಮ ನಮಗೆಲ್ಲ ದೇವರು, ಆದರ್ಶ ನಾಯಕ. ಹೀಗಾಗಿಯೇ ನಮ್ಮ ನಾಡು ರಾಮರಾಜ್ಯವಾಗಬೇಕೆಂದು ನಾವೆಲ್ಲ ಕನಸು ಕಾಣುತ್ತಲೇ ಬಂದಿದ್ದೇವೆ. ಊರಲ್ಲಿ ಗುಡಿ ಕಟ್ಟಿ ಪೂಜೆ ಮಾಡುತ್ತಾ ಶ್ರೀರಾಮನನ್ನ ಸ್ಮರಿಸುತ್ತೇವೆ. ರಾಮಾಯಣದ ಕಥೆಯನ್ನು ಕಂಠಪಾಠ ಮಾಡಿಕೊಂಡು ಶ್ರೀರಾಮನಂತೆ ಆದರ್ಶ ವ್ಯಕ್ತಿಗಳಾಗಬೇಕೆಂದು ಕನಸು ಕಾಣುತ್ತೇವೆ. ಆದರೆ ಶ್ರೀರಾಮನ ಜನ್ಮಭೂಮಿಯ ವಿವಾದದ ಚುಂಗನ್ನೇ ಹಿಡಿದುಕೊಂಡು ರಾಜಕೀಯ ಮಾಡಿ ಅಧಿಕಾರ ಹಿಡಿದು ತಮ್ಮ ಬೇಳೆ ಬೇಯಿಸಿಕೊಂಡವರು ಈಗ ಶ್ರೀರಾಮನಿಗೆ ಸರಿಯಾದ ಮಂದಿರವೊಂದನ್ನು ಕಟ್ಟಲಾಗಿರುವುದನ್ನು ನೋಡಿದರೆ ಅಯ್ಯೋ ರಾಮ ಎನಿಸದೇ ಇರದು. ನೀವೆಲ್ಲರೂ ಈ ಸುದ್ದಿಯನ್ನ ಕೇಳಿರಬಹುದು. ಅಯೋಧ್ಯೆಯಲ್ಲಿ ಮೊನ್ನೆ ಉದ್ಘಾಟನೆಗೊಂಡಿರುವ ಭವ್ಯವಾಗಿದ್ದ ಶ್ರೀರಾಮ ಮಂದಿರ ಈಗ ಸೋರುತ್ತಿದೆಯಂತೆ. ದೇವಾಲಯ ನಿರ್ಮಾಣ ಮಾಡುವಾಗ ಕಳಪೆ ಕಾಮಗಾರಿ ನಡೆಸಿದ್ದರಿಂದಾಗಿ ಗರ್ಭಗುಡಿಯ ಮೇಲ್ಛಾವಣಿಯಿಂದ ನೀರು ಸೋರಿಕೆಯಾಗುತ್ತಿದೆ ಎಂದು ರಾಮ ಜನ್ಮಭೂಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಆರೋಪಿಸಿದ್ದಾರೆ. ಅಲ್ಲದೆ ಹೀಗೆ ಗರ್ಭಗುಡಿಗೆ ನುಗ್ಗಿದ ನೀರನ್ನು ಹೊರ ಹೋಗುವಂತೆ ಮಾಡಲು ವ್ಯವಸ್ಥೆ ಕೂಡ ಮಾಡಿಲ್ಲ ಎಂದು ಅವರು ದೂರಿದ್ದಾರೆ. ಆದರೆ ಹಾಗೇನಿಲ್ಲ, ಗರ್ಭಗುಡಿಯಲ್ಲಿ ಜೋಡಿಸಲಾಗಿರುವ ವಿದ್ಯುತ್ ಪೈಪ್ಗಳಿಂದ ಮಳೆ ನೀರು ಬರುತ್ತಿದೆ ಎಂದು ರಾಮ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ತಿಪ್ಪೆ ಸಾರಿಸುವ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಶ್ರೀರಾಮಲಲ್ಲಾಗೆ ಮಳೆ ನೀರಿನ ಸ್ನಾನ ತಪ್ಪಿದ್ದಲ್ಲ ಎಂದಾಯಿತು. ಅಲ್ಲ, ಸುಮಾರು 500 ವರ್ಷಗಳ ಹೋರಾಟ ನಡೆಸಿ ಕೋರ್ಟ್ನಿಂದ ಅನುಮತಿ ಪಡೆದು ಈಗ ರಾಮ ಮಂದಿರ ನಿರ್ಮಾಣ ಮಾಡುವ ಅವಕಾಶ ಸಿಕ್ಕರೂ ಸರಿಯಾದ ಒಂದು ಮಂದಿರ ಕಟ್ಟಲು ಆಗಿಲ್ಲ ಎಂದರೆ ಇವರನ್ನು ರಾಮ ಭಕ್ತರೆಂದು ಒಪ್ಪಿಕೊಳ್ಳಲು ಸಾಧ್ಯವೇ? ಇವರೆಲ್ಲ ನಿಜಕ್ಕೂ ನಕಲಿ ರಾಮ ಭಕ್ತರೇ ಸೈ. ಹೊಸದಾಗಿ ಕಟ್ಟಿದ ಸಂಸತ್ ಭವನದಲ್ಲಿ ನೀರು ಸೋರಿಕೆಯಾಗೋಲ್ಲ, ಪ್ರಧಾನಿ ನಿವಾಸದಲ್ಲಿ ನೀರು ಸೋರಿಕೆಯಾಗೋಲ್ಲ. ಆದರೆ ಕೋಟ್ಯಾಂತರ ಜನರ ದೇಣಿಗೆಯಿಂದ ಕಟ್ಟಿರೋ ರಾಮನ ಮಂದಿರದೊಳಗೆ ಮಳೆ ನೀರು ಸೋರುತ್ತಿದೆ. ರಾಮದೇವರ ಭಕ್ತಿ ಪಥ ಕುಸಿಯುತ್ತಿದೆ. ಅಂದ್ರೆ ಅಲ್ಲಿಗೆ ದೇವಾಲಯವನ್ನು ಶ್ರದ್ಧೆಯಿಂದ ಕಟ್ಟಿಲ್ಲ ಎಂದಾಯ್ತಲ್ಲವೇ? ರಾಮ ಮಂದಿರ ನಿರ್ಮಾಣಕ್ಕಾಗಿ ಅಲ್ಲೇ ಹುಟ್ಟಿ ಬೆಳೆದು ಅದೇ ರಾಮ ಮಂದಿರಕ್ಕಾಗಿ ಹೋರಾಡಿದ ಜನ ತಮ್ಮ ಮನೆ, ಮಠ, ಅಂಗಡಿ ಮುಂಗಟ್ಟುಗಳನ್ನು ಕಳೆದುಕೊಂಡರು. ತಾವು ನಿರಾಶ್ರಿತರಾಗಿ ಮಳೆ ನೀರಿನಲ್ಲಿ ತೊಯ್ಯುತ್ತಿದ್ದರೂ ಪರವಾಗಿಲ್ಲ, ನಮ್ಮ ರಾಮಲಲ್ಲ ಮಂದಿರದೊಳಗೆ ನೆಲೆಗೊಳ್ಳಲಿ, ನಮ್ಮನ್ನೆಲ್ಲ ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದರು. ಅವರ ನಿರೀಕ್ಷೆಯನ್ನೆಲ್ಲ ಶ್ರೀರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು ಈಗ ಹುಸಿಗೊಳಿಸಿದ್ದಾರೆ. ರಾಜಕೀಯಕ್ಕಾಗಿ ನಮ್ಮ ಶ್ರೀರಾಮನನ್ನು ಬಳಸಿಕೊಂಡವರು ಅಧಿಕಾರಕ್ಕಾಗಿ ಶ್ರೀರಾಮ ಮಂದಿರ ಕಟ್ಟಲು ಮುಂದಾದರು. ಚುನಾವಣೆ ಬಂತೆಂದು ಪೂರ್ಣಗೊಳ್ಳದ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅನೇಕರ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತಂದರು. ಆದಿಗುರು ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳ ಪೀಠಾಧಿಪತಿಗಳು ನೀಡಿದ ಸಲಹೆಗಳನ್ನು ಧಿಕ್ಕರಿಸಿ ಮಂದಿರ ಉದ್ಘಾಟಿಸಲಾಗಿತ್ತು. ರಾಮನ ಹೆಸರಿನಲ್ಲಿನ ಈ ರಾಜಕೀಯ ದೇಶದ ಧಾರ್ಮಿಕರಲ್ಲಿ ಹೇಸಿಗೆ ಮೂಡಿಸಿದ್ದಂತೂ ನಿಜ. ಶ್ರೀರಾಮ ಮಂದಿರದ ಗರ್ಭಗುಡಿಯೊಳಗೆ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ದಿನವೇ ನೀರು ನುಗ್ಗಲಾರಂಭಿಸಿದಂತೆ. ಯಾರು ರಾಮಲಲ್ಲನ ಗುಡಿಯ ಕಟ್ಟಿ ನಾವು ಸಾಧಿಸಿದೆವು ಎಂದು ಎದೆಯುಬ್ಬಿಸಿ ಹೇಳಿಕೊಂಡರೋ ಅವರಿಗೆ ಪಾಠವೆಂಬಂತೆ ಶ್ರೀರಾಮ ಹುಟ್ಟಿದ ಓಡಾಡಿದ ಜಾಗಗಳಿರುವ ಲೋಕಸಭಾ ಕ್ಷೇತ್ರಗಳೆಲ್ಲ ಬಿಜೆಪಿ ಪಕ್ಷ ಸೋತಿದೆ. ಖುದ್ದು ಅಯೋಧ್ಯೆಯಲ್ಲಿಯೂ ಬಿಜೆಪಿ ಅಭ್ಯರ್ಥಿ ಗೆಲ್ಲಲಿಲ್ಲ. ಇದಕ್ಕೆ ಶ್ರೀರಾಮನ ಶಾಪವೇ ಕಾರಣ ಎಂದು ಶ್ರೀರಾಮನ ಭಕ್ತರೆಲ್ಲರೂ ಮಾತನಾಡಿಕೊಳ್ಳುವಂತಾಯಿತು. ಶಬರಿಯ ಭಕ್ತಿಗೆ ಒಲಿದ ಶ್ರೀರಾಮ ನಿಜವಾದ ಭಕ್ತರ ಹೃದಯದಲ್ಲೇ ನೆಲೆಸಿದ್ದಾನೆ. ಸೋರುವ ಆಡಂಬರದ ಮಂದಿರವೇ ಆತನಿಗೆ ಬೇಕೆಂದೇನೂ ಇಲ್ಲ. ರಾಮಲಲ್ಲ ಅಯೋಧ್ಯೆಯಲ್ಲಿಯೂ ಇದ್ದಾನೆ, ಭಕ್ತಿ ಪಥದಲ್ಲಿಯೂ ತಿರುಗಾಡುತ್ತಲೂ ಇದ್ದಾನೆ. ತನಗಾಗಿ ಅಸ್ತಿತ್ವ ಕಳೆದುಕೊಂಡ ತನ್ನ ಜನರನ್ನು ನೋಡಿ ಮರುಗುತ್ತಲೂ ಇದ್ದಾನೆ. ಆದರೆ ತನ್ನ ಹೆಸರಿನಲ್ಲಿ ನಡೆಯುತ್ತಿರುವ ಈ ಹೇಸಿಗೆ ರಾಜಕಾರಣವನ್ನು ಅವನೆಂದು ಒಪ್ಪಲಾರ, ಕ್ಷಮಿಸಲಾರ ಅಲ್ಲವೇ?